ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮವನ್ನ ಮುಂದುವರಿಸಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅನ್ನೋ ಘೋಷವಾಕ್ಯದಡಿಯಲ್ಲಿ ಜನರ ಸಂಕಷ್ಟವನ್ನ ಆಲಿಸ್ತಾ ಇದ್ದಾರೆ. ಜನರ ಸಾವಿರಾರು ದೂರುಗಳನ್ನು ಸ್ವೀಕರಿಸಿ ಸೂಕ್ತ ಪರಿಹಾರದ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಕಣ್ಣು ಹಾಯಿಸಿದಷ್ಟು ಜನವೂ ಜನ, ಸಮಸ್ಯೆಗಳನ್ನ ಹಿಡಿದು ಸರತಿ ಸಾಲಿನಲ್ಲಿ ನಿಂತಿರುವ ಜನ, ನೊಂದವರ ಅಳಲು ಆಲಿಸುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬಿಬಿಎಂಪಿ ಆಯೋಜನೆ ಮಾಡಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ನಿಮ್ಮ ಸಹಕಾರ, ಅಹವಾಲು ನಿಮ್ಮದು, ಪರಿಹಾರ ನಮ್ಮದು ಎಂಬ ಶೀರ್ಷಿಕೆಯಡಿ ರಾಜ್ಯ ಸರ್ಕಾರದ ಜನಸ್ಪಂದನ ಕಾರ್ಯಕ್ರಮ ಮುಂದುವರೆದಿದೆ. ಡಿಸಿಎಂ ಡಿಕೆಶಿ ಮೂರನೇ ಹಂತದ ಜನಸ್ಪಂದನ ಕಾರ್ಯಕ್ರಮ. 3 ವಿಧಾನಸಭಾ ಕ್ಷೇತ್ರಗಳ ಜನರ ಅಹವಾಲು ಸ್ವೀಕರಿಸಿದ ಡಿಕೆಶಿ. ಜನರ ಕಷ್ಟ ಕೋಟಲೆಗಳಿಗೆ ಸ್ಪಂದಿಸುವ ರಾಜ್ಯದ ಗ್ಯಾರಂಟಿ ಸರ್ಕಾರದ ಕಾರ್ಯಕ್ರಮ ಜನಸ್ಪಂದನ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು 3ನೇ ಹಂತದ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರು. ಇವತ್ತು ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರಗಳ ಜನರ ಅಹವಾಲುಗಳನ್ನ ಸ್ವೀಕರಿಸಿದ್ರು. ಸಮಸ್ಯೆಗಳನ್ನ ಹೊತ್ತು ಜೀವನದಲ್ಲಿ ನೊಂದು ಬೆಂದು ಬಂದಿದ್ದ ಜನರಿಗೆ ಒಂದಷ್ಟು ಪರಿಹಾರ ನೀಡುವ ಭರವಸೆಯನ್ನು ಕೊಟ್ರು. ಮೊದಲಿಗೆ ಡಿಸಿಎಂ ಡಿಕೆಶಿ ವಿಶೇಷ ಚೇತನ ಹಿರಿಯ ನಾಗರಿಕರ ಸಮಸ್ಯೆ ಆಲಿಸಿದ್ರು. ಜನ ಅಹವಾಲುಗಳನ್ನ ಸಲ್ಲಿಸಿದ್ರು. ವಿಷ ಕೊಡಿ ಸರ್, ಡಿಕೆಶಿ ಎದುರು ಗಳಗಳನೆಯತ್ತ ಮಹಿಳೆಯರು. ಸರ್, ನಮಗೆ ವಾಸಕ್ಕೆ ಮನೆ ಇಲ್ಲ, ಎಲ್ಲಿ ಹೋಗೋದು, ಯಾರು ನಮಗೆ ಸಹಾಯ ಮಾಡ್ತಿಲ್ಲ, ವಿಷ ಕುಡಿಬೇಕು ಸರ್ ಅಂತ ಇಬ್ಬರು ಮಹಿಳೆಯರು ಡಿಸಿಎಂ ಎದುರು ಗಳಗಳನ್ನೇ ಅತ್ತು ಬಿಟ್ರು. ಡಿಸಿಎಂ ಡಿಕೆಶಿ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚನೆ ಕೊಟ್ರು. ಅಪಘಾತವಾದ ಪ್ರಾಣಿಗಳನ್ನ ನೋಡಿಕೊಳ್ಳಲು ಜಾಗ ಕೊಡಿಸಿ ಅಂತ ಮಹಿಳೆ ಮನವಿ. ನಾನು ಈಗಾಗಲೇ ಅಪಘಾತವಾದ ಹಾಗೂ ರೋಗ ಪೀಡಿತ ಜಾನುವಾರುಗಳನ್ನ ಗುಣಪಡಿಸುವ ಕೆಲಸ ಮಾಡ್ತಿದ್ದೀವಿ. ಇದಕ್ಕಾಗಿ ಒಂದು ಜಾಗದ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಮಹಿಳೆಯೊಬ್ಬರು ಮನವಿ ಮಾಡಿದ್ರು. ಡಿಕೆಶಿಯನ್ನ ದೇವರು ಅಂತ ಹೊಗಳಿದ್ರು. ಜಾಗದ ವ್ಯವಸ್ಥೆ ಮಾಡಲು ಪ್ರಯತ್ನ ಮಾಡುವುದಾಗಿ ಡಿಕೆಶಿ ಭರವಸೆ ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ದೇವ್ರ ತರ ಇವತ್ತು ಎಲ್ರಿಗೂ ಹ್ಯೂಮನ್ಸ್ಗೂ ಹೊರ ಕೊಟ್ಟಿದ್ದೀರಾ, ಅನಿಮಲ್ಸ್ಗೂ ನಿಮ್ಮಿಂದ ದಯವಿಟ್ಟು ಸಹಾಯ ಟ್ರೈ ಮಾಡ್ತೀನಿ. ಬ್ಯಾಂಕ್ನವರು ಮನೆ ಸೀಸ್ ಮಾಡಿದ್ದಾರೆ, ಮನೆ ಇಲ್ಲ ಅಂತ ಅಳಲು. ಇನ್ನು ಹುಳಿಮಾವಿನಿಂದ ಬಂದಿದ್ದ ವ್ಯಕ್ತಿಯೊಬ್ಬರು ಬ್ಯಾಂಕ್ನವರು ಮನೆ ಸೀಸ್ ಮಾಡಿದ್ದು, ಕಳೆದ 3 ತಿಂಗಳಿಂದ ಮನೆ ಹೊರಗೆ ವಾಸ ಮಾಡ್ತಿದ್ದೀವಿ, ಬಡ್ಡಿ ಕಡಿತ ಮಾಡಿಕೊಡಿ ಅಂತ ಅಳಲು ತೋಡಿಕೊಂಡ್ರು. ಬಡ್ಡಿ ಕಡಿತಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಡಿಕೆಶಿ ಭರವಸೆ ನೀಡಿದ್ರು. ರೌಡಿ ಶೀಟರ್ ಮೇಲೆ ಡಿಕೆಶಿಗೆ ದೂರು ಕೊಟ್ಟ ವ್ಯಕ್ತಿ. ಬೊಮ್ಮನಹಳ್ಳಿಯಲ್ಲಿ ಸರ್ಕಾರದ ದುಡ್ಡಲ್ಲಿ ಜಿಯೋ ಕೇಬಲ್ ಅಳವಡಿಸುತ್ತಿದ್ದಾರೆ, ನಾವು ಕೇಳಿದ್ರೆ ನಮ್ಮ ಮೇಲೆ ಹಲ್ಲೆ ನಡೆಸುತ್ತಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ವ್ಯಕ್ತಿಯೊಬ್ಬರು ಮನವಿ ಮಾಡಿದ್ರು. ಮತ್ತೊಬ್ಬರು ನಮ್ಮ ಚಿಕ್ಕಮ್ಮ ಕ್ಯಾನ್ಸರ್ ಪೇಷಂಟ್, ಅವರ ಚಿಕಿತ್ಸೆಗೆ ಸಹಾಯ ಕೋರಿದ್ರು. ನನ್ನ ಆಧಾರ್ ಕಾರ್ಡ್ ಇಲಿ ತಿಂದಿದೆ ಸರ್ ಅಂತ ಮಹಿಳೆ ಅಳಲು. ನನಗೆ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ಮಾಡಿಸೋಣ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಇಲಿ ತಿಂದಿದೆ ಸರ್ ಅಂತ ಮಹಿಳೆಯೊಬ್ರು ಅಲವತ್ತುಕೊಂಡ್ರು. ಮತ್ತೊಬ್ಬರು ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಬತ್ತಹಳ್ಳಿಯಲ್ಲಿ ಸ್ಮಶಾನ ಇಲ್ಲ, ಜಾಗ ಕೊಡಬೇಕು ಅಂತ ಮನವಿ ಮಾಡಿದ್ರು. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸುಮಾರು 6,000ದವರೆಗೂ ಮನವಿ ಪತ್ರಗಳು ಬಂದಿವೆ, ಎಲ್ಲವನ್ನೂ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ ಅಂದ್ರು. ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇದೆ. ಭಾಳ ಜನ ಬಡವ್ರಿಗೆ, ಮನೆ ದುಡ್ಡು ಕಟ್ತವ್ರಿಗೆ ಎಲ್ಲ ದುಡ್ಡು ಮನೆ ಸಿಕ್ಕಿಲ್ಲ. ಅವರು ಕೆಲವೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ. 5,000 ಮೇಲೆ ಆಗಿದೆ. ಆಗಲೇ 4,700 ಚಿಲ್ಲರೆ ಇತ್ತು, 5,500, 5,000 ಆಗಿದೆ. ಎಷ್ಟೊತ್ತಾಗಲಿ, 10 ಆಗಲಿ 11 ಆಗಲಿ ಎಲ್ಲರನ್ನೂ ಭೇಟಿ ಮಾಡಿಬಿಟ್ಟೆ ಹೋಗ್ತೀನಿ.
ಇನ್ನು ಬಾಕಿ ಉಳಿದ ಕ್ಷೇತ್ರಗಳಲ್ಲಿ ಒಂದೊಂದು ದಿನ 2 ಅಥವಾ 3 ವಿಧಾನಸಭಾ ಕ್ಷೇತ್ರಗಳನ್ನ ಒಟ್ಟುಗೂಡಿಸಿ ಹಂತ ಹಂತವಾಗಿ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಒಟ್ಟಾರೆ ನೊಂದ ಜನರ ಕುಂದು ಕೊರತೆಗಳನ್ನ ಆಲಿಸುವ ಕಾರ್ಯಕ್ರಮ ಇದಾಗಿದ್ದು ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಮನೆ ಬಾಗಿಲಿಗೆ ಬಂತು ಸರ್ಕಾರ, ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.